ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮ್ದೇ ಜನರ ವಿರುದ್ಧ ಹೋರಾಟ ಮಾಡಲ್ಲ, ಹಿಂಗಾಗಿ ನಾವು ರಾಜೀನಾಮೆ ಕೊಡ್ತೀವಿ. ಈಗ ನೋಡಿ, ಪಾಕಿಸ್ತಾನದ ಸೇನೆಯಲ್ಲಿ ಶುರುವಾಗಿದೆ. ಈಗ 800 ಜನ ರಾಜೀನಾಮೆ ಕೊಟ್ಟಿದ್ದಾರೆ. 800 ಬಲೂಚ್ ಸೈನಿಕರು, ಪಖ್ತೂನ್ ರೆಜಿಮೆಂಟ್ನ ಸೈನಿಕರು. ನಾವು ಯಾವುದೇ ಕಾರಣಕ್ಕೂ ಯುದ್ಧ ಮಾಡಲ್ಲ ಹೋಗಿ ಅಂತ. ಇಂಥ ದರಿದ್ರ ಸ್ಥಿತಿನಲ್ಲಿ ಭಾರತದ ಜೊತೆಗೆ ಇವರು ಯುದ್ಧ ಮಾಡ್ತಾರೆ. ನಮ್ಮದೇ ಜನರ ವಿರುದ್ಧ ನಾವು ಯುದ್ಧ ಮಾಡಲ್ಲ. ಹೆಂಗಿದೆ ನೋಡಿ ಕತೆ. ಯಾರು ನಮ್ಮ ಜನರು? ಸೈನಿಕರು ಹೇಳ್ತಾರೆ, ಭಾರತದ ಜನರ ಜೊತೆ ನಾವು ಯುದ್ಧ ಮಾಡಲ್ಲ, ಭಾರತದ ಸೈನಿಕರ ಜೊತೆ ನಾವು ಯುದ್ಧ ಮಾಡಲ್ಲ, ನಮ್ಮವ್ರ ಜೊತೆ ನಾವು ಯುದ್ಧ ಮಾಡಲ್ಲ ಅಂತ. ಅದರ ಅರ್ಥ ಏನು? 800 ಜನ ರಾಜೀನಾಮೆ ಬಿಸಾಕಿದ್ದಾರೆ. ನಿಮ್ಮ ಯೋಗ್ಯತೆ, ನಿಮ್ಮ ಸಹವಾಸವೇ ಬೇಡ ಅಂತ. ಹೆಂಗಿದೆ ನೋಡಿ. ಒಬ್ಬ ಮೌಲ್ವಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ 8 ಜನ ಬೆಂಬಲಿಸ್ತೀರಿ ಅಂತ ಕೇಳ್ತಾರೆ. ಪಾಕಿಸ್ತಾನದ ದೊಡ್ಡ ಮೌಲ್ವಿ ಒಬ್ಬ ಕೈ ಎತ್ತಲ್ಲ. ಅವ್ರು ಹೇಳ್ತಾರೆ, ನಮ್ಮ ಜನರ ಮೇಲೆ ಗುಂಡು ಹಾರಿಸ್ತಾರೆ, ಬಾಂಬಿನ ಸುರಿಮಳೆ ಹಾಕ್ತಾರೆ, ಮಸೀದಿಗಳ ಮೇಲೆ ಬಾಂಬ್ ಹಾಕ್ತಾರೆ. ಭಾರತದಲ್ಲಿ ಇಂಥದ್ದು ಯಾವುದೂ ನಡೆಯಲ್ಲ. ಭಾರತದಲ್ಲಿ ಮಸೀದಿಗಳ ಮೇಲೆ ಬಾಂಬ್ ಹಾಕಲ್ಲ. ಅದು ಮೌಲ್ವಿ ಹೇಳುವಂಥ ಮಾತು. ಇನ್ನೊಂದು ಕಡೆಗೆ ಏನು ಅಂದರೆ, ನಮ್ಮದೇ ಜನರ ವಿರುದ್ಧ ನಾವು ಹೋರಾಟ ಮಾಡಲ್ಲ ಅಂತ ಬಲೂಚಿಸ್ತಾನದ ಮೂಲದ ಸೈನಿಕರು ರಾಜೀನಾಮೆ ಬಿಸಾಕಿದ್ದಾರೆ. ಇನ್ನೊಂದು ಕಡೆಗೆ ಈ ಪಂಜಾಬಿಗೆ ಯಾವ್ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ರವಾನಿಸ್ತಾ ಇದೆ ಪಾಕಿಸ್ತಾನ, ಅದ್ರ ಬಗ್ಗೆ ಹಿಂದೆ ನಾವೊಂದು ವರದಿ ಮಾಡಿದ್ವಿ. ಡ್ರೋನ್ ಮುಖಾಂತರ ಇದು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುತ್ತೆ ಅಂತ. ಈಗ ಒಂದಷ್ಟು ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿವೆ. ಆ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಮೃತಸರದ ದೃಶ್ಯಾವಳಿಗಳಿವು. ಭಾರತೀಯ ಸೇನಾಪಡೆ ಭರ್ಜರಿ ಆಪರೇಷನ್ ಮಾಡಿತು, ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದೆ. ಅರಣ್ಯ ಪ್ರದೇಶದಲ್ಲಿ ಇದನ್ನು ಹುದುಗಿಸಿ ಇಟ್ಟಿದ್ದರು. ಅಂಥ ರಾಕೆಟ್ ಚಾಲಿತ ಗ್ರೆನೇಡ್, IED ಇವೆಲ್ಲವನ್ನೂ ಕೂಡ ಭಾರತೀಯ ಸೇನೆ ವಶಕ್ಕೆ ಪಡೆದಿದೆ. ಇನ್ನು ವೈರ್ಲೆಸ್ ಫೋನ್ ತಯಾರಿಸುವಂಥ ಪರಿಕರಗಳು, ಅದನ್ನು ಕೂಡ SP-86 ಹ್ಯಾಂಡ್ ಗ್ರೆನೇಡ್ಗಳು, ಇವನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಅದನ್ನು ಭೂಮಿಯಲ್ಲಿ ಹುದುಗಿಸಿಟ್ಟಿದ್ರು. ಇದು ದೇವೇಗೌಡರ ಮಾತು. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ಈ ಬಾರಿ ಯಾವುದೇ ಕಾರಣಕ್ಕೂ ಬಿಡಬೇಡಿ, ತಕ್ಕ ಪಾಠವನ್ನು ಕಲಿಸಿ. ಪಾಕಿಸ್ತಾನಕ್ಕೆ, ಪಾಕ್ ಪೋಷಕ ಉಗ್ರ ಸಂಘಟನೆಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು. 1971ರ ಸ್ಥಿತಿ ಬೇರೆ, ಈಗಿನ ಸ್ಥಿತಿ ಬೇರೆ, ಹೋಲಿಕೆ ಮಾಡೋಕ್ಕಾಗಲ್ಲ. ಆದರೆ ಪಾಠ ಕಲಿಸೋದನ್ನು ನಾವು ಬಿಡಬಾರ್ದು ಅಂತಾರೆ ದೇವೇಗೌಡರು. I have already made it clear, including Kumaraswamy, our party is going to stand with the stand taken by the Prime Minister. I have already made it clear. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH